ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್. ನಮ್ಮ ಮನೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತೇಳಿ ಹೇಳ್ಕೊತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ. ಇವತ್ತು ನಾವು ಲುಲ್ಲು ಹೊರಟಿದ್ವಿ. ನಾನು ರೆಡಿಯಾಗಿದ್ದೆ. ಇದು ನಮ್ಮ ಅಕ್ಕ ಕೊಡಿಸಿದ ಡ್ರೆಸ್ಸು. ಈ ಸತಿ ಇಂಡಿಯಾಕ್ಕೆ ಹೋದಾಗ ನನಗೆ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು. ಹಾಗೆಯೇ ಅವತ್ತು ನಾನು ಹಬ್ಬಕ್ಕೂ ಕೂಡ ಹಾಕಿದ್ದೆ ಹೊಸ ಡ್ರೆಸ್ಸು ಅಂತ ಹೇಳಿ. ಈಗ ನಾವು ಲುಲ್ಲುಗೆ ಬಂದಿದ್ದೀವಿ. ಸ್ವಲ್ಪ ತರಕಾರಿ ಎಲ್ಲ ತೊಗೊಳೋನಿತ್ತು, ಅದಕ್ಕೋಸ್ಕರ ನೋಡಿ ಇಲ್ಲಿ ಎಲ್ಲ ಥರದ ತರಕಾರಿಯನ್ನು ಸಿಗುತ್ತೆ. ಹಾಗೆ ರೆಡಿಮೇಡ್ ಹೋಗಿ ನಾವು ಹೆಚ್ಚೋದು ಎಲ್ಲ ಏನೂ ಇರೋದಿಲ್ಲ, ಎಲ್ಲ ಸಿಪ್ಪೆ ಬಿಡಿಸಿ ಎಲ್ಲ ಇಟ್ಟಿರ್ತಾರೆ. ಈ ರೀತಿಯಾದ ತರಕಾರಿಗಳು ಎಲ್ಲ ಸಿಗುತ್ತೆ. ಬಟ್ ನಾನು ಇದನ್ನೆಲ್ಲ ತೊಗೊಳೋದು ಕಮ್ಮಿ. ಯಾಕಂತ ಅಂದರೆ ಇದೆಲ್ಲ ಫ್ರೋಝನ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ತೊಗೊಳೋದಿಲ್ಲ. ನಾರ್ಮಲಿ ನಾವು ಮಾಮೂಲಿ ಎಲ್ಲ ತೊಗೊತೀವಲ್ಲ ಆ ತರಕಾರಿಗಳನ್ನು ತೊಗೊಂಡು ಮನೆಗೆ ಬರ್ತೀನಿ. ನೋಡಿ ಇಲ್ಲಿ ಎಷ್ಟೊಂದೆಲ್ಲ ವೆರೈಟೀಸ್ ಆಫ್ ತರಕಾರಿ ಇದೆ. ಹಾಗೆಯೇ ಆ ದೇಶದ ಸಂಬಂಧಪಟ್ಟಂಗಿರುತ್ತೆ. ಫಿಲಿಪೈನು, ಹಾಗೆ ಜಪಾನು, ಚೀನಾ, ಈ ರೀತಿಯಾಗಿ. ಹಾಗೆ ಇಂಡಿಯಾ ತರಕಾರಿಗಳು ಹೈಯೆಸ್ಟ್ ಆಗಿರುತ್ತೆ. ಹಾಗೆ ರೇಟು ಕೂಡ ತುಂಬ ಜಾಸ್ತಿ ಇರುತ್ತೆ. ಇಂಡಿಯಾ ಚಿಲ್ಲಿ ಹಾಗೆ ಆನಿಯನು ಅದೆಲ್ಲ ರೇಟ್ ತುಂಬ ಜಾಸ್ತಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ಎಲ್ಲ ಈ ಥರ ಸೆಟ್ ಮಾಡಿ ಇಟ್ಟಿರ್ತಾರೆ. ಈಗ ಎಲ್ಲ ಮಾಲ್ಗಳಲ್ಲೂ ಈ ರೀತಿಯಾಗಿ ಇರೋ ಅಂಥದ್ದು. ಸೊಪ್ಪು ಕೂಡ ಹಾಗೆ ಬಸಳೆ ಸೊಪ್ಪು, ಹಾಗೆಯೇ ಪಾಲಕ್ ಸೊಪ್ಪು, ಎಲ್ಲ ರೀತಿಯಾದ ಸೊಪ್ಪುಗಳು ಎಲ್ಲ ಸಿಗುತ್ತೆ. ನೋಡಿ ಇಲ್ಲೆಲ್ಲ ಪಡ್ಲುಕಾಯಿ, ಹಾಗೆ ಬಾಳೆಕಾಯಿ, ಬಾಳೆ ದಿಂಡು ಅದೆಲ್ಲ ಸಿಗುತ್ತೆ. ಬಾಳೆ ಹೂವು ಪ್ರತಿಯೊಂದು ಕೂಡ ಸಿಗುತ್ತೆ. ಚೆನ್ನಾಗಿರುತ್ತೆ ಕೂಡ, ಫ್ರೆಶ್ ಆಗಿಯೂ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಈ ಖರೀಫ್ ಸೀಸನಲ್ಲಿ ಎಲ್ಲ ತರಕಾರಿಗಳು ತುಂಬ ಜಾಸ್ತಿ ರೇಟಲ್ಲಿರುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಮಕ್ಕಳು ಇಬ್ಬರು ಕೂತ್ಕೊಂಡಿದ್ದಾರೆ ಎದ್ದು. ಡಿಂಪುದು ಬೆಳಗ್ಗೆ ಮುಂಚೆ ಈ ರೀತಿಯೇ ರಗಳೆ ಇರೋ ಅಂಥದ್ದು. ಆನಂತರ ಆ್ಯಕ್ಟಿವ್ ಆಗಿ ಆಟ ಎಲ್ಲ ಆಡ್ತಾ ಇರ್ತಾನೆ. ಹಾಗೆ ಅವ್ರ ಅಣ್ಣ ಇದ್ದರೆ ಅವ್ರ ಅಣ್ಣನ ಜೊತೆ ಎಲ್ಲ ಈ ರೀತಿ ತುಂಬ ಆಟ ಆಡ್ತಾ ಇರ್ತಾನೆ. ಇಲ್ಲ ಅಂತ ಅಂದರೆ ಒಬ್ಬನೇ ಆಟ ಆಡ್ತಾನೆ ಸ್ವಲ್ಪ ಹೊತ್ತು, ಆಮೇಲೆ ಸ್ವಲ್ಪ ಹೊತ್ತೆಲ್ಲ ಟಿ ವಿ ನೋಡ್ತಾನೆ. ಈ ರೀತಿಯಾಗಿ ದಿನ ಕಳೀತಾ ಇರ್ತಾನೆ. ಬಟ್ ಮಕ್ಕಳು ಯಾರ ಜೊತೆನೂ ಇಲ್ಲದೆ ಈ ರೀತಿಯಾಗಿ ಒಬ್ಬರೆಲ್ಲ ಆಟ ಆಡೋವಾಗ ನೋಡುವಾಗ ಬೇಜಾರು ಅನಿಸುತ್ತೆ. ಹಾಗೆ ಮಕ್ಕಳು ಎಲ್ಲರ ಜೊತೆ ಬೆರೆತು ಆಟ ಆಡಿದಾಗ ಅವ್ರ ಕಮ್ಯುನಿಕೇಷನ್ ಎಲ್ಲ ತುಂಬ ಇಂಪ್ರೂವ್ ಆಗುತ್ತೆ. ಮಧ್ಯಾಹ್ನ ನಾನೀಗ ಡಿಂಪುಗೆ ಊಟ ಮಾಡಿಸ್ತಾ ಇದ್ದೀನಿ. ಅವನಿಗೆ ಮೊಸರನ್ನ ಅಂದರೆ ತುಂಬ ಇಷ್ಟ. ಮಾಮೂಲಿ ಸಾರು ಅನ್ನ ಎಲ್ಲ ಅವನು ಅಷ್ಟೊಂದು ಇಷ್ಟಪಡಲ್ಲ. ಅದಕ್ಕೋಸ್ಕರ ಈಗ ಮೊಸರನ್ನ ಅವನಿಗೆ ಊಟ ಮಾಡಿಸ್ತಾ ಇದ್ದೀನಿ. ನಾರ್ಮಲಿ ಹಾಕ್ಕೊಟ್ರೆ ಕೆಲವೊಮ್ಮೆ ಎಲ್ಲ ಊಟ ಮಾಡ್ತಾನೆ, ಬಟ್ ಕೆಲವೊಮ್ಮೆ ಊಟನೇ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನೇ ಮಾಡಿಸ್ತಾ ಇದ್ದೆ. ಅವನೇ ಊಟ ಎಲ್ಲ ಮಾಡೋದು ಕಲೀಲಿ ಅಂಥೇಳಿ ಈಗ ಸ್ವಲ್ಪ ಎಲ್ಲ ಹಾಕ್ಕೊಟ್ಟು ಕೂರಿಸ್ತೀನಿ. ಆವಾಗ ಸ್ವಲ್ಪ ತಿಂದು ಹಾಗೆ ಬಿಟ್ಟಿರ್ತಾನೆ, ಮತ್ತು ಅದನ್ನೆಲ್ಲ ವೇಸ್ಟ್ ಮಾಡಿಬಿಡ್ತಾನೆ ಅಂಥೇಳಿ ಆನಂತರ ನಾನೇ ತಿನ್ನಿಸ್ತೀನಿ ಅವನಿಗೆ ಮೊಸರನ್ನ, ಹಾಗೆಯೇ ಚಿತ್ರಾನ್ನ, ಪಲಾವು, ಈ ರೀತಿಯಾದ ರೈಸ್ ಐಟಮ್ಸ್ ಅಂದರೆ ತುಂಬ ಇಷ್ಟ. ಇಬ್ಬರು ಮಕ್ಕಳಿಗೂ ಹಾಗೆ ಸ್ವಲ್ಪ ರೈಸ್ ಐಟಮ್ಸ್ ಎಲ್ಲ ಅಂದರೆ ತುಂಬ ಇಷ್ಟ. ಆನಂತರ ಬೆಳಗ್ಗೆ ಮಾಡಿರೋ ಉಪ್ಪಿಟ್ಟು ಸ್ವಲ್ಪ ಉಳಿದಿತ್ತು. ಈಗ ಮಕ್ಕಳು ಉಪ್ಪಿಟ್ಟು ಅಂದರೆ ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೆ. ಉಪ್ಪಿಟ್ಟು ಸ್ವಲ್ಪ ಇತ್ತಲ್ಲ, ಅದಕ್ಕೋಸ್ಕರ ನಾನೀಗ ಸ್ವಲ್ಪ ಅವಲಕ್ಕಿನ ತೊಳೆದು ನಾನೀಗ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನೆನೆಸಿ ಇಡಬೇಕು ಅವಲಕ್ಕಿನ. ಆನಂತರ ನಾನೀಗ ಒಂದು ಆಲೂಗೆಡ್ಡೆಯನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡಬೇಕು. ಈಗ ಅವಲಕ್ಕಿ, ಆಲೂಗೆಡ್ಡೆ ಹಾಗೆ ಉಪ್ಪಿಟ್ಟನ್ನ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾನೀಗ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಕೊತ್ತಂಬರಿ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಖಾರದ ಪುಡಿಯನ್ನು ಹಾಕಿ ಕಸೂರಿ ಮೇಥಿಯನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಒಳ್ಳೆ ಫ್ಲೇವರ್ನ ಕೊಡುತ್ತೆ, ಅದಕ್ಕೋಸ್ಕರ. ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹೆಚ್ಚಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಬಟ್ ನನ್ನ ಮಕ್ಕಳು ತಿನ್ನಲ್ಲ ಅಂತೇಳಿ ನಾನು ಹಾಕ್ತಾಯಿಲ್ಲ. ಈ ರೀತಿ ಚೆನ್ನಾಗಿ ಕಲಿಸ್ಕೊಬೇಕು. ಸ್ವಲ್ಪ ನೀರನ್ನು ಹಾಕಿ, ನೀರು ಬೇಕಿದ್ದರೆ ಹಾಕಿ, ಇಲ್ಲ ಅಂತ ಅಂದರೆ ಅದು ಮಾಮೂಲಿನೇ ಕಲಿಸ್ಬೋದು. ಆನಂತರ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ತಟ್ಕೊಂಡು ಈ ರೀತಿ ಹೋಲನ್ನು ಮಾಡಿ ನಾವು ಹಂಚ ಮೇಲೆ ಹಾಕೊಬೋದು. ಬೇಕಿದ್ರೆ ನಾವು ಡೀಪ್ ಫ್ರೈ ಕೂಡ ಮಾಡ್ಬೋದು. ಬಟ್ ನನ್ನ ಮಕ್ಕಳಿಗೆ ನಾನು ಹೆಚ್ಚಿಗೆ ಡೀಪ್ ಫ್ರೈ ಕೊಡೋಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿಕೊಡ್ತಾ ಇದ್ದೀನಿ. ಈವ್ನಿಂಗ್ ಸ್ಕೂಲಿಂದ ಮಕ್ಕಳು ಬರುವಾಗೆಲ್ಲ ಈ ರೀತಿಯಾಗಿ ಚೆನ್ನಾಗಿ ಉಳಿದಂಥ ಉಪ್ಪಿಟ್ಟಲ್ಲೆಲ್ಲ ಮಾಡಿಕೊಡ್ಬೋದು. ಸುಮ್ಮನೆ ಉಪ್ಪಿಟ್ಟು ಉಳಿತು ಅಥವಾ ಮಕ್ಕಳು ತಿನ್ನಲ್ಲ ಅಂತ ಬಿಸಾಡೋಕ್ಕಿಂತ ಈ ರೀತಿಯಾಗಿ ಮಾಡಿಕೊಟ್ಟಾಗ ಸ್ನ್ಯಾಕ್ಸು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡಿ ನಾನೀಗ ಎಲ್ಲ ಈ ರೀತಿಯಾಗಿ ಮಾಡಿಟ್ಟಿದ್ದೀನಿ. ಆನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀನಿ. ಹಾಕಿ ನಂತರ ಈ ರೀತಿಯಾಗಿ ಒಂದೊಂದಾಗಿ ಹಾಕ್ತಾ ಹೋಗಬೇಕು. ಹಾಕಿ ನಾವು ಒಂದು 5 ನಿಮಿಷ ಎರಡೂ ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಒಂದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಸುಮ್ಮನೆ ಉಪ್ಪಿಟ್ಟನ್ನ ಬಿಸಾಡೋಕ್ಕಿಂತ ವೇಸ್ಟ್ ಮಾಡೋಕ್ಕಿಂತ ಈ ರೀತಿಯಾಗಿ ಯೂಸ್ ಮಾಡ್ಕೊಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ.
ಯಾರು ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಅವಲಕ್ಕಿ ಹೇಗಿದ್ದರೂ ಮನೇಲಿ ಇದ್ದೇ ಇರುತ್ತೆ, ಹಾಗೆಯೇ ಆಲೂಗೆಡ್ಡೆ ಸಮೇತನೂ ಇದ್ದೇ ಇರುತ್ತೆ ತರಕಾರಿ. ಹಾಗೆ ಉಪ್ಪಿಟ್ಟು ಏನಾದ್ರು ಉಳಿದಾಗ ಈ ರೀತಿ ಮಾಡಿಕೊಡ್ಬೋದು. ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ. ಇದಕ್ಕೆ ಕೆಚಪ್ಪು ಇಲ್ಲ ಅಂತಂದರೆ ಪುದೀನ ಚಟ್ನಿ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಈ ಸಪೋರ್ಟ್, ಈ ಪ್ರೀತಿ ಹೀಗೆ ಇರಲಿ ಅಂತೇಳಿ ಯಾವಾಗಲೂ ಕೇಳ್ಕೊಳ್ತೀನಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ದೇ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.